ಓಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಅಮಾವಾಸ್ಯೆಯ ತಂತ್ರವನ್ನು ನೋಡೋಣ. ವಿಶೇಷವಾಗಿ ನಿಮ್ಮ ಸಾಲ ತೀರಬೇಕಿದ್ರೆ ಅಮಾವಾಸ್ಯೆಯೊಂದು ನಾನು ಹೇಳ್ತಕ್ಕಂತಹ ಇವತ್ತಿನ ತಂತ್ರ ಮಾಡಿದ್ದೆ ಆದಲ್ಲಿ ನಿಮ್ಮ ಸಾಲಗಳಿಂದ ನೀವು ಮುಕ್ತರಾಗ್ಬೋದು. ಅಂದರೆ ನಿಮ್ಮ ಆದಾಯದ ಮೂಲ ಜಾಸ್ತಿ ಆಗ್ಬೋದು. ಎಲ್ಲಾದರೂ ಬ್ಲಾಕೇಜ್ ಆಗಿದೆ ಅದು ಓಪನ್ ಆಗ್ಬೋದು. ಸಂಪಾದನೆ ಜಾಸ್ತಿ ನಿಮಗೆ ಆಗ್ಬೋದು. ಸೊ ನಂಬಿಕೆ ಇದ್ದವ್ರು ಮಾತ್ರ ಮಾಡಬೇಕು. ನೋಡಿ ವೀಕ್ಷಕರೇ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ತುಂಬಾ ಶಕ್ತಿ ಇರುತ್ತೆ. ಆವತ್ತು ಗ್ರಹಗಳಿಗೆ ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ಆ ಸಮಯದಲ್ಲಿ ನಾವು ತಂತ್ರಗಳನ್ನು ಮಂತ್ರಗಳನ್ನು ಮಾಡಿದಾಗ ನಮ್ಮಲ್ಲಿ ಬದಲಾವಣೆ ಆಗ್ತಕ್ಕಂಥ ಚೇಂಜಸ್ ಆಗುತ್ತೆ. ಏನಾದರೂ ಒಂದು ನಾವು ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ ನೋಡಿ, ಅಲ್ಲಿ ಚೇಂಜಸ್ ಆಗುತ್ತೆ, ಖಂಡಿತವಾಗ್ಲಾಗುತ್ತೆ. ಇದು ನಾವು ಹೇಳಿರೋದಲ್ಲ, ಇದು ಋಷಿ ಮುನಿಗಳು ಕೂಡ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇವತ್ತಿನ ತಂತ್ರ ಕೂಡ ಅದೇ ರೀತಿ ಹಣದ ವಿಚಾರದಲ್ಲಿ. ಮನುಷ್ಯನಿಗೆ ಇಂಪಾರ್ಟೆಂಟ್ ಏನಂದರೆ ಹಣ ಇಂಪಾರ್ಟೆಂಟ್. ಈಗ ಕಲಿಯುಗದಲ್ಲಿ ಹಣ ಇಂಪಾರ್ಟೆಂಟ್. ತುಂಬ ಜನ ಈಗ ಸಾಲದಲ್ಲಿದ್ದಾರೆ. ತುಂಬ ಜನ ನಮ್ಗೆ ಫೋನ್ ಮಾಡ್ತಾರೆ, ಜಾತಕ ನೋಡಬೇಕಿದೆ, ಹೇಳ್ತಾರೆ ಸರ್ ಎಷ್ಟು ಕಷ್ಟಪಟ್ಟರು ನಮ್ಮ ಸಾಲ ತೀರ್ತಾ ಇಲ್ಲ, ದಿನದಿಂದ ಜಾಸ್ತಿ ಆಗ್ತಾಯಿದೆ. ಅಂಥವರು ಇಂತಹ ಒಂದು ತಂತ್ರವನ್ನು, ಇವತ್ತಿನ ತಂತ್ರವನ್ನು ಮಾಡಿ. ತುಂಬ ಪವರ್ಫುಲ್ ತಂತ್ರ, ಅದ್ಭುತವಾದ ತಂತ್ರ. ನೋಡಿ, ಅಮಾವಾಸ್ಯೆ ಯಾವತ್ತಿದೆ? ಇದೇ ಬರ್ತಕ್ಕಂಥ 7ನೇ ತಾರೀಕು ಮಂಗಳವಾರ. ಅಂದರೆ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ. ನೀವು ಕೆಲವೊಂದು ಸಲ ಕ್ಯಾಲೆಂಡರೆಲ್ಲ 8ನೇ ತಾರೀಕು ಬರೆದಿರ್ತಾರೆ. ಯಾಕಂದರೆ ಪ್ರಾರಂಭ ಆಗೋದು ಇಂಪಾರ್ಟೆಂಟ್. ಅಲ್ಲಿ ಪ್ರಾರಂಭ ಆಗೋದು ಬೆಳಿಗ್ಗೆ 11:45 ಪ್ರಾರಂಭ ಆಗುತ್ತೆ. ಮುಗಿಯೋದು ಮರುದಿನ 9 ಗಂಟೆಗೆ ಅಮಾವಾಸ್ಯೆ ಮುಗಿದೋಗುತ್ತೆ. ಆದ್ದರಿಂದ ನೀವು ಇದನ್ನು ನಾನು ಹೇಳ್ತಕ್ಕಂಥ ತಂತ್ರವನ್ನು ನೀವು ನೈಟ್ ಮಾಡಬೇಕು. ಯಾವತ್ತು? 7ನೇ ತಾರೀಕು ನೈಟ್. ಸೊ ಸಮಯ ಇಲ್ಲದವರು 8ನೇ ತಾರೀಕು ಕೂಡ ಮಾಡ್ಬೋದು. ಏನಿಲ್ಲ ನೋಡಿ, ಅಮಾವಾಸ್ಯೆ ಹೊತ್ತು ನಿಮ್ಮ ಸಾಲ ತೀರಬೇಕಿದ್ರೆ ನೀವು ಮೊದಲು ಒಂದು ಕಣ್ಕಪ್ಪು ಅಂತ ಸಿಗುತ್ತೆ. ಅಂದರೆ ಕಾಡಿಗೆ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಈ ಫ್ಯಾನ್ಸಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಕಣ್ಕಪ್ಪು, ಕಾಡಿಗೆ. ಈ ಕಾಡಿಗೆಯನ್ನು ತಗೊಂಡು ಬರ್ಬೋದು. ಹೊಸತ್ತಾಗಿ ಮನೆಯಲ್ಲಿ ಇರ್ತಕ್ಕಂಥದ್ದು ಬೇಡ, ಹೊಸತ್ತೆ ತಗೊಂಡು ಬನ್ನಿ. ಅದನ್ನು ತಗೊಂಡು ಬಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು ಕುಲದೇವರಂತ ಪ್ರಾರ್ಥನೆ ಮಾಡಿ. ಏನಂತ? ನನ್ನ ಸಾಲಗಳೆಲ್ಲ ಒಂದೇ ಸಂಕಲ್ಪ, ಎಲ್ಲ ಸಂಕಲ್ಪ ಮಾಡೋದಲ್ಲ, ಒಂದೇ ಸಂಕಲ್ಪ, ನನ್ನ ಸಾಲ ತೀರಲಿ, ಆದಾಯದ ಮೂಲ ಜಾಸ್ತಿಯಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಸಿಗಲಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿ. ಯಾವತ್ತು? ಅಮಾವಾಸ್ಯೆ ನೈಟ್, ಅಂದರೆ ಒಂದು 7:30-8 ಗಂಟೆಗೆ ಸಂಕಲ್ಪ ಮಾಡಿಕೊಂಡು ಏನು ನೀವು ತಗೊಂಡು ಬಂದಿದ್ದೀರಾ ಕಪ್ಪು, ಕರೆಕ್ಟ್ ನೋಡಿ, ಆ ಕಪ್ಪು ಏನು ತಗೊಂಡು ಬಂದಿದ್ದೀರಾ ಅದನ್ನು ನಿಮ್ಮ ತಲೆಗೆ 13 ಸಲ ನಿವಾಳಿಸಿ. ಯಾವ ರೀತಿ? ಆ್ಯಂಟಿ ಕ್ಲಾಕ್, ಅಂದರೆ ಬಲದಿಂದ ಎಡಕ್ಕೆ ಆ್ಯಂಟಿ ಕ್ಲಾಕ್ 13 ಸಲ ನಿವಾಳಿಸಬೇಕು. ಆದಮೇಲೆ ನಿಮ್ಮ ತಲೆಯಿಂದ ಕಾಲಿನ ತನಕ 13 ಸಲ ನಿವಾಳಿಸಿ. ಮೊದಲು ತಲೆಗೆ ನಿವಾಳಿಸಬೇಕು 13 ಸಲ, ನಂತರ 13 ಸಲ ತಲೆಯಿಂದ ಕಾಲಿನ ತನಕ ಆ ಕಪ್ಪು ಕಾಡಿಗೆ ಏನಿದೆ, ಕಪ್ಪು ಕಾಡಿಗೆ, ಅದನ್ನು ನಿವಾಳಿಸ್ಬಿಟ್ಟು ಅದನ್ನು ಎಲ್ಲಾದರೂ ಒಂದು ನಿರ್ಜನವಾದ ಪ್ರದೇಶಕ್ಕೆ ತಗೊಂಡೋಗಿ, ಯಾರು ಜನ ಇರ್ತಕ್ಕಂಥ ಪ್ರದೇಶ, ನಿರ್ಜನವಾದ ಪ್ರದೇಶಕ್ಕೆ ತಗೊಂಡೋಗಿ ಸ್ವಲ್ಪ ಮಣ್ಣು ತೆಗೆದು ಅಲ್ಲಿ ಊತಿಟ್ಟು ಹಿಂದೆ ನೋಡದೆ ಮನೆಗೆ ಬರಬೇಕು. ಕೈಕಾಲು ತೊಳೆದು ಮನೆಯೊಳಗೆ ಬರಬೇಕು. ನಿರ್ಜನ ಪ್ರದೇಶದಲ್ಲಿ ಒಂದು ಅರ್ಧ ಅಡಿ ಮಣ್ಣು ತೆಗೆದು ಸಾಕು, ಅದರಲ್ಲಿ ಊತಿಟ್ಟು ಬರಬೇಕು. ಸೊ ಇದು ಮಾಡಿದ ಮೇಲೆ ಇದನ್ನು ಒಂದು 3 ಅಮಾವಾಸ್ಯೆ ಮಾಡಿ ನೋಡಿ, ನಿಮ್ಮ ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಪವರ್ಫುಲ್ ತಂತ್ರ ಇದು, ಪವರ್ಫುಲ್ ತಂತ್ರ. ಸೊ ಇದನ್ನು ಮಾಡಿದ್ದೇದಲ್ಲಿ ನಿಮಗೆ ತುಂಬ ಚೇಂಜಸ್ ಬರುತ್ತೆ. ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ. ಇಂತಹ ಸುಮಾರು ತಂತ್ರಗಳು ಮಹಾಲಕ್ಷ್ಮಿ ಅನುಗ್ರಹಕ್ಕಾಗಿ, ಹಣಕ್ಕಾಗಿ, ಧನಕ್ಕಾಗಿ, ಜನಾಕರ್ಷಣೆಗಿಂತ ಸುಮಾರು ತಂತ್ರಗಳು ನಮ್ಮ ಯೂಟ್ಯೂಬಲ್ಲಿ ಇನ್ನು ಮುಂದಕ್ಕೂ ಬರುತ್ತೆ. ಸೊ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.